ನಮಸ್ಕಾರಗಳು ಸ್ನೇಹಿತರೆ, ಇದು ಹೊಸ ಜೋಡಿ ಚಾನಲ್. ಇವತ್ತು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ ಒಬ್ಬ ಭಾವನಾತ್ಮಕ, ಪ್ರಾಮಾಣಿಕ ಹಾಗೂ ಮೃದುವಾದ ಮನಸ್ಸಿನ ಹುಡುಗಿಯ ವಿವಾಹ ಪ್ರೊಫೈಲನ್ನು. ಅವರ ಹೆಸರು ಅನುಷಾ ಅಂತ. ವಯಸ್ಸು 28 ವರ್ಷ ತುಂಬಿದೆ. ಮೂಲತಃ ದಾವಣಗೆರೆ ಜಿಲ್ಲೆ ತುಮಕೂರಿನಲ್ಲಿ ದೊಡ್ಡವರ ಮನೆಯವಳು ಎಂದು ಹೇಳಿಕೊಂಡಿದ್ದಾರೆ. ಆದರೆ ತಂದೆಯ ನಿಧನದ ನಂತರ ತಾಯಿಯ ಜೊತೆ ಸೇರಿ ಹಳ್ಳಿ ಜೀವನದಲ್ಲಿ ಬೆಳೆದಳು ಎಂದು ಹೇಳಲಾಗ್ತಿದೆ. ಈಕೆ ಈಶ್ವರ ಭಕ್ತೆ, ಸದಾ ಸರಳವಾಗಿ ನಡೆದುಕೊಳ್ಳುವ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ. ಹಾಗೆ ಅನುಷಾ ಪ್ರಸ್ತುತ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ. BEd ಮುಗಿಸಿರುವ ಈಕೆ ಮಕ್ಕಳಿಗೆ ತಿಳುವಳಿಕೆ ಕಲಿಸುವುದರಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿದ್ದಾರೆ. ಈಕೆ ಪ್ರತಿದಿನ ಮಕ್ಕಳಿಗೆ ಹಾಗೆ ಬೆಳಗಿನ ಭೋಜನ ನೀಡುವುದು ರೂಢಿಯಾಗಿ ಹೋಗಿದೆ. ಮನಸ್ಸು ತುಂಬ ಮೃದುವಾಗಿದ್ದು ಎಲ್ಲರ ಪರವಾಗಿಯೂ ಯೋಚಿಸುವ ಗುಣವನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್, ಅಡ್ರೆಸ್, ಇವರ ಬಗ್ಗೆ ಬೇರೆ ಯಾವುದಾದ್ರೂ ಡೀಟೇಲ್ಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್, ಅಡ್ರೆಸ್, ಇವರ ಬಗ್ಗೆ ಇನ್ನಿತರ ಡೀಟೇಲ್ಸ್ ನಿಮಗೆ ದೊರಕುತ್ತದೆ. ಹಾಗೆ ಅನುಷಾರವರು ಹಿಂದೆ ಒಂದು ಮದುವೆಯ ಬಗ್ಗೆ ಮಾತುಕತೆ ನಡೆದಿತ್ತು. ಆದರೆ ಆ ಮದುವೆಯವರು ಬೇಡದ ಒತ್ತಡ ಹೇರಿದ ಕಾರಣ ಈಕೆ ಮುಂದೆ ಸಾಗಲು ನಿರಾಕರಿಸಿದರು. ಈಗ ತಾಯಿಯ ಒತ್ತಾಸೆಯಿಂದಾಗಿ ಇನ್ನೊಮ್ಮೆ ಮದುವೆಗೆ ತಯಾರಾಗಿದ್ದಾರೆ. ಈಕೆ ಹುಡುಕುತ್ತಿರುವ ಸಂಗಾತಿ ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ಪ್ರಾಮಾಣಿಕ ಮತ್ತು ಕುಟುಂಬಕ್ಕೆ ಬೆಲೆ ನೀಡುವವನು, ಹಾಗೆ ಬದುಕನ್ನು ಸರಳವಾಗಿ ನಡೆಸುವವನು, ಇವಳನ್ನು ಸಮಾನ ದೃಷ್ಟಿಯಿಂದ ನೋಡುವವನು, ಒಬ್ಬ ಸರಳ ನಡುಮುಟ್ಟದ ವ್ಯಕ್ತಿ ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಜಾತಿ ಅಥವಾ ಕುಟುಂಬದ ಸ್ಥಾನಮಾನ ಇಲ್ಲ, ಆದರೆ ಮಾನವೀಯ ಮೌಲ್ಯಗಳನ್ನು ಬಹುಮುಖ್ಯ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಅನುಷಾ ಗೃಹ ಕಾರ್ಯಗಳಲ್ಲಿ ಚೆನ್ನಾಗಿ ಪರಿಣತಿಯನ್ನು ಹೊಂದಿದ್ದಾಳೆ. ಅಡುಗೆ, ಮನೆಗೊಂದು ತಲೆ ಎಂದು ಎಲ್ಲವನ್ನ ನಿಭಾಯಿಸುತ್ತಾರೆ. ಆದರೆ ಆಕೆಗೆ ಬೇಕಾದದ್ದು ಒಬ್ಬ ಪ್ರಾಮಾಣಿಕ ಸಂಗಾತಿ, ಒಬ್ಬ ಮನುಷ್ಯ ಇವಳ ಕೈ ಹಿಡಿದು ಒಡನಾಡಲು ಸಿದ್ಧನಿದ್ದರೆ ಅಷ್ಟೇ ಸಾಕು. ಸ್ನೇಹಿತರೆ, ಇಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಇವರ ನಂಬರ್ಗೆ ಕರೆ ಮಾಡಿಕೊಂಡು ಹೋಗಬಹುದು ಎಂದು ಕೂಡ ಹೇಳಲಾಗ್ತಿದೆ. ಯಾರಿಗಾದರೂ ಇವರ ಫೋನ್ ನಂಬರ್, ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ 100ಗೆ 200% ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ದೊರಕುತ್ತದೆ.